ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾವು ಹಾಸನಾಂಬ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ವಾ, ಅದರದ್ದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇದು. ನಾವು ಅಲ್ಲಿಂದ ಗೊರೂರಿಗೆ ಹೋದ್ವಿ. ಹಾಸನಿಂದ ಗೊರೂರು ಒಂದು 20 ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ಬೋದು. ಔಟ್ಲುಕ್ ಹೀಗಿದೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವಲ್ಲಿ ಸೈಡಲ್ಲಿ ಪಾನಿಪುರಿ ಅದೆಲ್ಲ ಮಾರ್ತಾಯಿದ್ರು. ನಾವು ಚಿರ್ಮುರಿ ಮತ್ತು ಸೌತೆಕಾಯಿನ ತಗೊಂಡು ಹೊರಟ್ವಿ. 1 ಕಿಲೋಮೀಟರ್ ನಡ್ಕೊಂಡೇ ಹೋಗ್ಬೇಕು ಅನಿಸುತ್ತೆ. ಮಧ್ಯದ್ರಲ್ಲಿ ಈ ಥರ ಫಾಲ್ಸ್ ಕೂಡ ಕಾಣಿಸುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಎಷ್ಟು ನೀಟಾಗಿ ಇಟ್ಕೊಂಡಿದ್ರು ಗೊತ್ತಾ. ಅದು ಕೆಳಗಿರೋ ಕಲ್ಲು ಕೂಡ ನಿಮಗೆ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ಹೊರಗಡೆಯಿಂದ ಸ್ವಲ್ಪ ದೂರದಿಂದ ಈ ಥರ ಕಾಣಿಸಿದೆ. ಆ ಕಟ್ಟಡ ಅಂತೂ ತುಂಬ ದೊಡ್ಡದಾಗಿದೆ, ಅಂದರೆ ತುಂಬ ಎತ್ತರವಾಗಿದೆ. ನಾವು ಅದಕ್ಕೆ 10% ಹೈಟ್ ಇಲ್ಲ ಅಂದ್ಕೊಳ್ಳಿ ಅಷ್ಟೊಂದು. ಅಲ್ಲಿ ರೈಟ್ ಸೈಡಲ್ಲಿ ಹೇಮಾವತಿ ಜಲಾಶಯ ಅಂತ ಬರೆದಿತ್ತು. ಒಂದು ಕಡೆ ಇಂಗ್ಲೀಷಲ್ಲಿ ಒಂದು ಕಡೆ ಕನ್ನಡದಲ್ಲಿ ಈ ಥರ ಬರೆದಿತ್ತು. ಅದನ್ನು ಕೂಡ ಝೂಮ್ ಹಾಕಿದ್ದೀನಿ, ಬಟ್ ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಅಲ್ಲಿ ಕೆಳಗಡೆನೇ ಒಂದು ದೇವಸ್ಥಾನ ಇತ್ತು. ಅದರೊಳಗೆ ಕೂಡ ಸ್ವಲ್ಪ ನೀರೆಲ್ಲ ಬರ್ತಾಯಿತ್ತು ಪೈಪಲ್ಲಿ. ತುಂಬ ನೀಟಾಗಿ, ಅಂದರೆ ತುಂಬ ನೀಟಾಗಿ ತುಂಬ ಚೆನ್ನಾಗಿತ್ತು. ಸೈಡಲ್ಲಿ ಸ್ಟೆಪ್ಸ್ ಎಲ್ಲ ಕಾಣಿಸ್ತಿದೆ ಅಲ್ವಾ. ಈ ಸ್ಟೆಪ್ಸ್ ಎಲ್ಲ ಅದ್ರ ಮೇಲೆ ಹೋಗೋಕ್ಕೆ, ಅಂದರೆ ಸೇತುವೆ ಇದೆಯಲ್ಲ ಅದ್ರ ಮೇಲೆ ಹೋಗೋಕ್ಕೆ. ಬಟ್ ಇವಾಗ ಯಾರನ್ನೂ ಬಿಡ್ತಾ ಇಲ್ವಂತೆ. ನಾವು ಕೂಡ ಕೇಳಿದ್ವಿ, ಅಲ್ಲೇ ವರ್ಕ್ ಮಾಡ್ತಾ ಇದ್ದಾರಂತೆ ಒಂದು 8-9 ಇಯರ್ಸಿಂದ. ಅವ್ರನ್ನ ಕೂಡ ಕೇಳಿದ್ವಿ, ಅಲ್ಲಿ ಹೋಗ್ಬೋದಾ, ಪರ್ಮಿಷನ್ ಇದೆಯಾ ಏನು ಎಂತು ಅಂತ. ಫುಲ್ ಇದೆಯಂತೆ. ಸೊ ಇವಾಗೇನು ನೀರು ಬೀಳ್ತಾ ಇಲ್ಲ, ಒಂದು 10% ಬೀಳ್ತಾ ಇಲ್ಲ ಅನಿಸುತ್ತೆ. ಸ್ಟಾಪ್ ಮಾಡಿದ್ದಾರೆ, ಅವಶ್ಯಕತೆ ಇದ್ದಾಗ ಬಿಡ್ತಾರೆ ಅಂತೆ. ನನಗೆ ಅಷ್ಟೊಂದೆಲ್ಲ ಐಡಿಯಾ ಇಲ್ಲ ಇದ್ರ ಬಗ್ಗೆ. ನಾವು ಹೋದಾಗ ಅಲ್ಲಿ ಕೇಳೋಕ್ಕೆ ಕೂಡ ಯಾರೂ ಅಷ್ಟು ಗೊತ್ತಿರೋರು ಇರಲಿಲ್ಲ. ಅಲ್ಲಿಂದ ಒಂದು 2-3 ಕಿಲೋಮೀಟರ್ಸಲ್ಲೇ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ನೀವು ಇದು ಇನ್ಸ್ಟಾಗ್ರಾಮಲ್ಲಿ ನಿಜವಾಗ್ಲೂ ರೀಲ್ಸಲ್ಲಿ ನೋಡಿರ್ಬೋದು. ಬಟ್ ಅದು ಡ್ರೋನಲ್ಲಿ ಫುಲ್ಲು ವೀವ್ ತೆಗ್ದಾಗಲೇ ಅದು ಬೇರೆ ಥರ ಕಾಣಿಸುತ್ತೆ. ಬಟ್ ಅದು ಚೆನ್ನಾಗಿದೆ, ಅಲ್ಲಿ ಹೋಗಿ ಬರ್ಬೋದು. ಸುತ್ತ ನದಿ ಇದ್ಬಿಟ್ಟು ಮಧ್ಯದಲ್ಲಿ ದೇವಸ್ಥಾನ ಇದೆ. ಇದು ರಂಗನಾಥ ಸ್ವಾಮಿ ದೇವಸ್ಥಾನ ಅಂತೆ. ಸೊ ಅಲ್ಲಿ ನೋಡೋಕ್ಕೆ ತುಂಬ ಜನ ಬಂದಿದ್ದರು, ಆದರೆ ದೇವಸ್ಥಾನ ಏನು ಓಪನ್ ಇರಲಿಲ್ಲ. ವೀವ್ ಅಂತೂ ತುಂಬಾ ಚೆನ್ನಾಗಿದೆ, ಹೋಗಿ ಬರ್ಬೋದು. ಹಾಸನದಿಂದ ಒಂದು 20 ಕಿಲೋಮೀಟರ್ ಅಲ್ವಾ, ಒಂದೇ ಹತ್ರನೇ 2 ಪ್ಲೇಸ್ ಇದೆ. ಇದೇ ಹೇಮಾವತಿ ಜಲಾಶಯ, ಆ ಕಡೆ ಅಣೆಕಟ್ಟು ಕಟ್ಟಿರೋದು. ತುಂಬಾ ಚೆನ್ನಾಗಿದೆ. ರೋಡಲ್ಲಿ ಹೋಗ್ತಾನೂ ಸೈಡಲ್ಲೆಲ್ಲ ಬೇಕಿದ್ರೆ ನಾವು ನೀರೊಳಗೆ ಹೋಗ್ಬೋದು, ಆ ಥರ ಇದೆ. ಇಲ್ಲೇ ನೀವು ನೋಡ್ತಾ ಇದ್ದೀರಲ್ಲ, ನದಿ ಥರ ಕಾಣಿಸುತ್ತೆ ಸೈಡಲ್ಲಿ, ರೋಡಿಂದ ಪಕ್ಕದಲ್ಲಿ. ಸೊ ಅಲ್ಲಿಂದ ನಾವು ರಿಟರ್ನ್ ಆಗ್ತಾಯಿದ್ದೀವಿ ಹಾಸನಗೆ. ನಾವು ಹಾಸನಾಂಬ ದೇವಸ್ಥಾನಕ್ಕೆ ಹೋಗೋಕ್ಕಂತ ಹಿಂದೆ ದಿನ ರಿಲೇಷನ್ ಮನೇಲಿ ಉಳ್ಕೊಂಡು ಬೆಳಗ್ಗೆನೇ ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು, ಬೆಳಗ್ಗೆಯಿಂದ ಇನ್ನೇನು ಕೆಲಸ ಇಲ್ವಲ್ಲ ಅಂತ ಅಂದ್ಕೊಂಡು, ತುಂಬ ಬೇಗ ದರ್ಶನ ಎಲ್ಲ ಮುಗೀತಲ್ವ. ಸೊ ಎಲ್ಲಾದರೂ ಹೋಗಿ ಬರೋಣ, ಹಾಸನಿಗೆ ಬಂದಿರೋದೇ ಫಸ್ಟ್ ಟೈಮ್ ಅಲ್ವಾ ಅಂತ ಹೇಳಿ ಗೊರೂರು ಡ್ಯಾಮಿಗೆಲ್ಲ ಹೋಗಿದ್ವಿ. ಸೊ ಅಲ್ಲಿಂದ ನಾವು ಇವಾಗ ನಮ್ಮ ನೆಂಟರ ಮನೆಗೆ ಹೋಗ್ತಿದ್ದೀವಿ. ಹಾಸನದಿಂದ ಅಗರೆಗೆ ಬಂದಿದ್ದೀವಿ. ಅಗ್ರೆಯಿಂದ ಒಂದು 10 ಕಿಲೋಮೀಟರ್ ಅನಿಸುತ್ತೆ, ಇಬ್ದಣ್ಣೆ ಅಂತ. ಸೊ ಅದು ನಮ್ಮ ಅಕ್ಕನ ಕೊಟ್ಟಿರೋ ಊರು. ಸೊ ಅಲ್ಲಿಗೆ ಹೋಗಿ ಉಳ್ಕೊಳ್ಳೋಣ ಇವತ್ತು ಅಂತ ಅಂದ್ಕೊಂಡು ಬಂದ್ವಿ. ನಾವು ಬರೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಸೊ ಅಲ್ಲಿ ನೈಟೆಲ್ಲ ಅಷ್ಟು ಟ್ರಾವೆಲ್ ಮಾಡೋದ್ರಿಂದ ಸ್ವಲ್ಪ ಕಣ್ಣು ಇನ್ಫೆಕ್ಷನ್ ಆದಂಗೆ ಅನ್ನಿಸ್ತಾ ಇತ್ತು. ಸೊ ಇಲ್ಲಿ ಯಾವುದೂ ಕ್ಲಿನಿಕ್ ಇರಲಿಲ್ಲ, ಇದ್ದಿದ್ದೇ ಒಂದು ಕ್ಲಿನಿಕ್. ಸೊ ಅಲ್ಲಿದೆ ಅಂತ ಹೇಳಿದ್ದಕ್ಕೆ ಅದನ್ನು ಹುಡುಕೊಂಡು ಹೋಗಿ ಡಾಕ್ಟ್ರ್ ಕನ್ಸಲ್ಟೇಷನ್ ಎಲ್ಲ ತೊಗೊಂಡು, ಸೀಗೆಗುಡ್ಡ ಅಂತ ಇಲ್ಲೇ ಅಗರೆ ಹತ್ರನೇ ಇದೆ. ನಮ್ಮ ಅತ್ತೆ ಊರಿಗೂ ಅಗ್ರೆಗೂ ಸೇಮ್ ಡಿಸ್ಟೆನ್ಸ್ ಆಗುತ್ತೆ, ಒಂದು 10 ಕಿಲೋಮೀಟರ್ ಅನಿಸುತ್ತೆ. ನೋಡ್ಕೊಂಬರೋಣ, ಚೆನ್ನಾಗಿದೆ ಪ್ಲೇಸ್, ಹೋಗಿ ಬರೋದಾದರೆ ಹೋಗಿ ಬನ್ನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾವು ಸರಿ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ನಾವೇನು ಅಂದ್ಕೊಂಡ್ವಿ, ಅಲ್ಲಿ ಫ್ಯಾನ್ ಮಾತ್ರ ಇರೋದು ಅಂತ. ರೋಡಿಗೆ ಕೂಡ ಕಾಣಿಸುತ್ತೆ, ಈ ಹಾಸನಿಂದ ಚಿಕ್ಕಮಂಗ್ಳೂರಿಗೆ ಹೋಗೋ ರೋಡಲ್ಲಿ ಕಾಣಿಸುತ್ತೆ. ಅಲ್ಲೇ ಹೋಗ್ತಾ ರೋಡ್ ಸೈಡಲ್ಲೇ ಸೀಬೆ ಮರ ಇತ್ತು. ಸೀಬೆಕಾಯಿನೋ ಕಿತ್ಕೊಂಡ್ವಿ, ಬಟ್ ಅದಂತೂ ಫುಲ್ಲು ಕಾಯಾಗೋಗಿತ್ತು. ನಿಜವಾಗ್ಲೂ ಅದನ್ನು ತಿನ್ನೋಕ್ಕಂತೂ ಆಗಲಿಲ್ಲ. ಕಿತ್ಕೊಂಡ್ವಿ, ಸ್ವಲ್ಪ ತಿನ್ನೋಣ ಅಂತ ಟ್ರೈ ಮಾಡಿದ್ವಿ, ಕಾಯಾಗಿರೋದ್ರಿಂದ ತಿನ್ನೋಕ್ಕಾಗಲಿಲ್ಲ. ಸೊ ಎಸೆದ್ವಿ. ಈ ರೋಡ್ ಯಾವ ಥರ ಫೀಲ್ ಆಯ್ತು ಅಂದರೆ, ನಮ್ಮ ಚಿಕ್ಕಮಗಳೂರಲ್ಲಿ ಹೇಳಬೇಕು ಅಂತ ಅಂದರೆ ಮುಳ್ಳಯ್ಯನಗಿರಿ ರೋಡ್. ನಿಜವಾಗ್ಲೂ ನಿಮಗೆ ನೋಡ್ತಿರೋರಿಗೂ ಅನ್ನಿಸ್ಬೋದು, ಇಲ್ಲಿಂದ
ಈ ಸೀಗೆ ಗುಡ್ಡಕ್ಕೆ ಹೋಗೋಕ್ಕೆ ಒಂದು 10 ಕಿಲೋಮೀಟರೇ ಡಿಸ್ಟೆನ್ಸ್ ಆಗುತ್ತೆ ಅನಿಸುತ್ತೆ. ಬಟ್ ಹತ್ರ ಬರ್ತಾ 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 ತುಂಬಾ ದೊಡ್ಡದಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಯಿತು. ನಾವಿನ್ನೂ ಫಸ್ಟ್ ಒನ್ ನೋಡ್ತಾ ಇದ್ದೀವಿ. ಒಂದು 6 ಆರ್ 7 ಇದೆ ಅನಿಸುತ್ತೆ, ಪಕ್ಕ ಕೌಂಟ್ ಮಾಡಿಲ್ಲ ನಾನು. 7 ಅಂತೂ ಪಕ್ಕ ಇದೆ. ಇದೆಲ್ಲ ನೋಡಿ ನನಗೂ ಸ್ವಲ್ಪ ಭಯ ಆಯಿತು. ಬಟ್ ಅಲ್ಲಿಗೆ ಹೋದಾಗ ಇಷ್ಟೊಂದು ಖುಷಿ ಸಿಗುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನಿಮಗೂ ಕೂಡ ಒಂದು ಸರ್ಪ್ರೈಸಿಂಗ್ ಆದ ವಿಷಯ ಇದೆ. ಯಾಕಂತ ಅಂದರೆ ಅಲ್ಲಿ ಸೀಗೆ ಗುಡ್ಡ ಅಂತ ಅಂದರೆ ಐ ಥಿಂಕ್ ನಾನು ಅಂದ್ಕೊಂಡಿದ್ದು ಓಕೆ ಅಲ್ಲಿ ಫ್ಯಾನ್ ಎಲ್ಲ ಇದೆ ಅಲ್ವಾ, ಅದನ್ನು ನೋಡ್ಕೊಂಬರೋದು, ಅದ್ರ ಹತ್ರ ಹೋಗ್ಬೋದಲ್ವಾ, ಖುಷಿ ಸಿಗುತ್ತೆ ಅಂತ ನಾವು ಹೋಗಿದ್ದು. ಬಟ್ ಅಲ್ಲಿ ಇದ್ದಿದ್ದ ವಿಷಯನೇ ಬೇರೆ. ಅದು ಸ್ವಲ್ಪ ಜನ ಗೊತ್ತಿರ್ಬೋದು ಸೀಗೆ ಗುಡ್ಡಕ್ಕೆ ಹೋಗಿರೋರಿಗೆ. ಯಾರು ಅದೇ ರೂಟಲ್ಲಿದ್ದು ಹೋಗಿಲ್ಲ, ಖಂಡಿತವಾಗ್ಲೂ ಹಾಸನದವರಾಗಿದ್ದರೆ, ಚಿಕ್ಕಮಗಳೂರವರಾಗಿದ್ದರೆ, ಅಲ್ಲೇ ನೀವು ಬರ್ತಾ ಇದ್ದೀರಾ, ಏನಾದರೂ ಪ್ಲ್ಯಾನ್ ಇದೆ ಹಾಸನ್ಗಂದರೆ ಮಿಸ್ ಮಾಡ್ದಲೇ ಇಲ್ಲಿಗೊಂದ್ಸಲಿ ಹೋಗಿ ಆಯಿತಾ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಬಂದರೆ ಮಳೆ ಮಲ್ಲೇಶ್ವರ ದೇವಸ್ಥಾನ ಅಂತ ಇತ್ತು. ನಮಗೆ ಅಷ್ಟು ಐಡಿಯಾನೂ ಇರಲಿಲ್ಲ, ಇಲ್ಲಿ ದೇವಸ್ಥಾನ ಇದೆ ಅನ್ನೋ ವಿಷಯನೂ ಗೊತ್ತಿರಲಿಲ್ಲ. ಬಟ್ ರೋಡ್ ಸ್ವಲ್ಪ ಹಾಳಾಗಿತ್ತು. ಕೆಳಗಡೆ ನೋಡಿದರೆ ಪ್ರಪಾತ ಥರ. ನಿಜವಾಗ್ಲೂ ಅಲ್ಲಿ ಹೋಗೋಕೆ ಕೂಡ ಭಯ ಆಯಿತು. ಬಟ್ ದೇವಸ್ಥಾನ ನೋಡಿದಾಗ ನಿಜವಾಗ್ಲೂ ತುಂಬ ಖುಷಿಯಾಯಿತು. ನನಗೆ ಇದ್ರ ಬಗ್ಗೆ ನಿಜವಾಗ್ಲೂ ಏನೂ ಗೊತ್ತಿರಲಿಲ್ಲ. ನಮ್ಮ ಅತ್ತೆ ಮನೆಗೆ ಹೋದಾಗೂ ಕೂಡ ಅವ್ರು ಏನೂ ಹೇಳಲಿಲ್ಲ, ಹೋಗ್ಬೋದು ಹಾಗೇನಿಲ್ಲ, ಏನೂ ರೆಸ್ಟ್ರಿಕ್ಷನ್ ಇಲ್ಲ, ಯಾರೂ ಇರಲ್ಲ ಅಂತೆಲ್ಲ ಹೇಳಿದರು. ಸೊ ಆಯ್ತಲ್ಲ ನಾವು ಹೋಗಿ ನೋಡ್ಕೊಂಬರೋಣ ಅಂತ ಬಂದ್ವಿ. ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ನಿಜವಾಗ್ಲೂ ಏನೋ ಒಂಥರ ಆಶ್ಚರ್ಯ ಅಂತಲೇ ಹೇಳ್ಬೋದು. ಬಂಡೆಯಿಂದ ಜಲ ಕೂಡ ಉತ್ಪತ್ತಿ ಆಗ್ತಾ ಇತ್ತು. ಸೊ ಅಲ್ಲಿ ಪುರೋಹಿತರು ಹೇಳ್ದಿರೋ ಪ್ರಕಾರ ಅಲ್ಲಿ 365 ದಿನವೂ ನೀರು ಬರ್ತಾನೆ ಇರುತ್ತಂತೆ. ಅದು ಲಿಂಗದ ಮೂಲಕ ಹರಿದು ಪುರೋಹಿತರು ಹೇಳ್ತಿರೋ ಪ್ರಕಾರ ಕೂಡ ಇಲ್ಲಿ ಕೂಡ ಒಂದು ಮನೆತನ ಇದೆಯಂತೆ. ಅದೇ ಮನೆ ಕಾಣಿಸ್ತಾ ಇದೆಯಲ್ಲ, ಇದೆ ಲಿಂಗದ ಪೂಜೆ ಮಾಡೋದು, ನೀರು ಹೋಗ್ತಾ ಇರುತ್ತೆ. ಬೇಸಿಗೆ ಬಂದರೆ ಸ್ವಲ್ಪ ನೀರು ಕಮ್ಮಿ ಆಗ್ಬೋದು ಹೊರತು ಯಾವುದೇ ಕಾರಣಕ್ಕೂ ಆ ನೀರು ನಿಲ್ಲಲ್ವಂತೆ. ಅದು ಎಲ್ಲಿಂದ ಬರ್ತಿದೆ ಏನು ಇದುವರೆಗೂ ಗೊತ್ತಿಲ್ಲ. ಅದ್ರ ಕತೆ ಕೂಡ ನಂಗೆ ಗೊತ್ತಿಲ್ಲ. ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಆಯಿತಾ. ದೇವಸ್ಥಾನದ ಮೇಲೆ ಹೋಗೋಣ ಅಂತ ಈ ಸ್ಟೆಪ್ಸ್ನೆಲ್ಲ ಹತ್ಕೊಂಡು ಹೋಗ್ತಾ ಇದ್ದೀವಿ. ಶಿವ ಕಾಣಿಸುತ್ತೆ ಅಲ್ವಾ, ಅದ್ರ ಮೇಲೆಲ್ಲ ಹೋಗ್ಬೋದು. ಅಂದರೆ ಶಿವ ಇದೆಯಲ್ಲ ಅಲ್ಲಿಗೆ ಹಿಂದೆ ಎಲ್ಲ ಹೋಗ್ಬೋದು. ನಾವು ಶಿವನ ಹಿಂದೆಯಿಂದ ಕೂಡ ನೋಡ್ಬೋದು. ಇಲ್ಲಿ ಪ್ರತಿಯೊಂದು ಸ್ಟ್ಯಾಚ್ಯೂಗೂ ಒಂದೊಂದು ಅರ್ಥ ಇದೆ. ಬಟ್ ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ. ಸೊ ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲಿ ಪುರೋಹಿತರನ್ನ ಕೂಡ ಕೆಲವೊಬ್ಬರು ಕೇಳ್ತಾಯಿದ್ರು ಏನು ಇಂತು ಇದೆಲ್ಲ ಯಾವಾಗಿಂದ ಆಗಿರೋದು ಹಾಗೆ ಹೀಗೆ ಅಂತ. ಈ ಸುಮಾರು ಇವಾಗೊಂದು 3-4 ವರ್ಷದಲ್ಲೇನೋ ಓಪನಿಂಗ್ ಆಯ್ತಂತೆ. ಬಟ್ ಲಿಂಗನ ಮುಂಚೆಯಿಂದನೇ ಪೂಜೆ ಮಾಡ್ತಾ ಇದ್ರಂತೆ, ಹಾಗಂತ ಪುರೋಹಿತರು ಹೇಳ್ತಾಯಿದ್ರು. ಇಲ್ಲಿಂದ ಮೇಲಿಂದ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲಿಂದ ಒಂದು ಒಳ್ಳೆ ವ್ಯೂ ಇದೆ ಆ್ಯಕ್ಚುಲಿ. ಕೆಳಗಡೆ ಎಲ್ಲ ತುಂಬ ನಾವು ಮುಳ್ಳಯ್ಯನಗಿರಿ ಎಲ್ಲ ಹೋಗ್ತೀವಿ ಗೊತ್ತಾ, ಆ ಥರನೇ ತುಂಬ ಚೆನ್ನಾಗಿದೆ ವ್ಯೂ. ಹಾಸನದಲ್ಲೇನು ನಿಜವಾಗ್ಲೂ ಪ್ರವಾಸಿ ತಾಣಗಳಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ, ತುಂಬಾ ಇದೆ. ಬಟ್ ಗೊತ್ತಿದ್ದರೆ ಓಕೆ, ಗೊತ್ತಿಲ್ಲದವರಿಗೆ ಹಾಗೆ ಅನಿಸ್ಬೋದು. ಬಟ್ ತುಂಬಾ ಇದೆ. ಅಲ್ಲಿ ಏನಿದೆ ಎಂತೂ ಏನೂ ಗೊತ್ತಿರಲ್ಲ ಅಷ್ಟೇ. ಬಟ್ ಅಲ್ಲಿಗೆ ಹೋದಾಗಲೇ ಅದ್ರ ನಿಜವಾದ ಬ್ಯೂಟಿ ಗೊತ್ತಾಗೋದು ನಮಗೆ. ಶಿವನ ಕೂಡ ನೀವು ನೋಡ್ತಾ ಇದ್ದೀರಿ ಅಲ್ವಾ, ಅದ್ರ ಮೇಲೆಲ್ಲ ಹೋಗಿ ಬರ್ಬೋದು, ಅದಕ್ಕೆಲ್ಲ ಅವಕಾಶ ಕೊಡ್ತಾರೆ ಅವರು. ನಾವು ಅಲ್ಲಿಂದ ಸರಿ ಇದು ಟವರ್ ಕಾಣಿಸ್ತಾ ಇತ್ತಲ್ಲ ಅಲ್ಲಿಗೆ ಹೋಗೋಣ ಅಂತ ಬಂದ್ವಿ. ನಿಜವಾಗ್ಲೂ ರೋಡಿಗೆ ಕಾಣೋಷ್ಟು ಚಿಕ್ಕದಂತೂ ಇದಲ್ಲ. ಸುಮಾರು ಅದರಲ್ಲಿ ಒಂದೇ ಒಂದು ರೆಕ್ಕೆ ಒಂದು ದೊಡ್ಡ ಲಾರಿ ಇರುತ್ತೆ ಗೊತ್ತಾ, ಅದರಷ್ಟು ಇದೆ. ಬಟ್ ನಾವಿನ್ನೂ ಬೈಕಲ್ಲಿ ಹೋಗ್ತಾ ಇದ್ವಿ ಅಲ್ಲ, ನಿಜವಾಗ್ಲೂ ಖುಷಿ, ಆಶ್ಚರ್ಯ, ಇಷ್ಟು ಬ್ಯೂಟಿಫುಲ್ ಪ್ಲೇಸ್ ಇದೆಯಾ ಹಾಸನಲ್ಲೂ ಕೂಡ ಅಂತ ನಾವು ಅಂದ್ಕೊಂಡ್ವಿ. ಹಾಸನಿಂದ ಚಿಕ್ಕಮಗಳೂರು ಹೋಗಬೇಕಾದ್ರೆ ಅಗರೆ ಹತ್ರ ಈ ಪ್ಲೇಸ್ ಸಿಗುತ್ತೆ. ನೀವೇನಾದರೂ ಇಲ್ಲಿದ್ದರೆ ಖಂಡಿತವಾಗ್ಲೂ ಮಸ್ಟ್ ಆ್ಯಂಡ್ ಶುಡ್ ಒಂದ್ಸಲಿ ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ. ನಿಜವಾಗ್ಲೂ ಈ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಇದನ್ನೆಲ್ಲ ಯಾವತ್ತೂ ಮರೆಯೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ನಾವು ಅಲ್ಲೆಲ್ಲ ಹೋಗಿಬಿಟ್ಟು ಸ್ವಲ್ಪ ವೀಡಿಯೋಸ್ ಫೋಟೋಸ್ ಎಲ್ಲ ತಗೊಂಡು ಮತ್ತೆ ರಿಟರ್ನ್ ಆದ್ವಿ. ಇಲ್ಲೇ ಬರ್ತಾ ರೋಡಲ್ಲಿ ಜೋಳ ಮತ್ತು ಕಬ್ಬಿನಾಲೆಲ್ಲ ಕುಟ್ಕೊಂಡು ಹೋಗೋಣ ಅಂತ ನಿಂತಿದ್ವಿ. ಇವರು ಇಷ್ಟು ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಕೆಲಸ ಮಾಡ್ತಿರ್ತಾರೆ ಅಲ್ವಾ.
ಇಂದ ರಿಟರ್ನ್ ಆದಮೇಲೆ ನಾನಿನ್ನು ಮತ್ತೆ ವ್ಲಾಗ್ನ ಕಂಪ್ಲೀಟ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂತ ಅಂದರೆ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಅಷ್ಟೊಂದೆಲ್ಲ ಸುತ್ತಾಡ್ಕೊಂಬಂದು ನಿಜವಾಗ್ಲೂ ತುಂಬ ಸುಸ್ತಾಗಿತ್ತು. ನನ್ನಮ್ಮ ನನ್ನ ತಂಗಿ ಕೂಡ ಸಂಜೆ ಬಂದಿದ್ದರು ನಮ್ಮ ಅತ್ತೆ ಮನೆಗೆ. ಅವರು ಸ್ವಲ್ಪ ಹಾಸನಲ್ಲಿ ಕೆಲಸ ಇದೆ ಅಂತ ಬಂದಿದ್ದರು. ಸೊ ನಾವೆಲ್ಲ ನಿನ್ನೆ ದಿನನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸರಿ, ಇವತ್ತು ನಮ್ಮ ಊರಿಗೆ ಹೋಗೋ ಟೈಮ್ ಬಂದೇ ಬಿಡ್ತು. ನೆಕ್ಸ್ಟ್ ಮಾರ್ನಿಂಗ್ ಇದು ನಾವು ಕೂಡ ಹೊರಟ್ವಿ. ಇಲ್ಲಿಂದ ಹೊರಟ್ವಿ. ನಾವು ಯಾವ ರೂಟ್ ಹೋಗ್ತಾ ಇರೋದಂದರೆ ಅಗ್ರೆ ಟು ಬೇಲೂರು, ಬೇಲೂರು ಟು ಚಿಕ್ಕಮಗಳೂರಿಗೆ. ನಾವೇ ಬೈಕಲ್ಲಿ ಹೋಗ್ತಾ ಇರೋದ್ರಿಂದ ಹೋಗೋಕ್ಕೇನು ತುಂಬ ಟೈಮ್ ಆಗಲಿಲ್ಲ. 1 ಗಂಟೆ 1 ಕಾಲು ಅಷ್ಟೊತ್ತಿಗೆ ನಾವು ರೀಚ್ ಆಗ್ತೀವಿ. ನಾವು ಬೆಳಗ್ಗೆ ಒಂದು 8 ಗಂಟೆಗೆ ಹೊರಟ್ವಿ ಅನಿಸುತ್ತೆ. 9 ಕಾಲು 9:30 ಅಷ್ಟೊತ್ತಿಗೆ ನಾವು ಕೂಡ ನಮ್ಮ ಮನೆಗೆ ತಲುಪ್ತೀವಿ. ಸೊ ಇವಾಗ ಬೇಲೂರಲ್ಲಿದ್ದೀವಿ. ಬೇಲೂರಿಂದ ಕೂಡ ಹೊರಟ್ವಿ ಚಿಕ್ಕಮಗಳೂರಿಗೆ. ಒಂದು ಹಾಫ್ ಆನ್ ಅವರ್ ಆಗ್ಬೋದು. ಹಾಫ್ ಆನ್ ಅವರ್ ಸಾಕಾಗುತ್ತೆ ಹೋಗೋಕ್ಕೆ. ಇಲ್ಲಿ ಲೆಫ್ಟಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದೇ ಬೇಲೂರು ಡ್ಯಾಮ್. ನಾವು ಇಲ್ಲಿ ಕೂಡ ಒಂದಿನ ವಿಸಿಟ್ ಮಾಡ್ತೀವಿ. ಇದ್ರದ್ದು ಕೂಡ ಅಪ್ಲೋಡ್ ಮಾಡ್ತೀನಿ. ಸದ್ಯದರಲ್ಲೇ ಇನ್ನೂ ವ್ಲಾಗ್ ಕೂಡ ಅಪ್ಲೋಡ್ ಮಾಡೋದಿದೆ. ಯಾಕಂದರೆ ಇದು ತುಂಬ ಹಿಂದಿದೆ ವಿಡಿಯೋ. ಬಟ್ ನನಗೆ ಅಪ್ಲೋಡ್ ಮಾಡೋಕ್ಕೆ ನಿಜವಾಗ್ಲೂ ಟೈಮ್ ಆಗಿರಲಿಲ್ಲ. ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದ್ದರಿಂದ ನಾನು ಯಾವುದೇ ಒಂದು ವ್ಲಾಗ್ನೂ ಅಪ್ಲೋಡ್ ಮಾಡೋಕ್ಕೂ ಆಗಿಲ್ಲ, ಎಡಿಟ್ ಮಾಡೋಕ್ಕೂ ಆಗಿಲ್ಲ. ತುಂಬ ವ್ಲಾಗ್ನ ವಿಡಿಯೋ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಆದರೆ ವಾಯ್ಸ್ ಓವರ್ ಕೊಡೋದು ಇನ್ನೂ ಇದೆ. ಸೊ ನೀವು ಕೂಡ ನನ್ನ ಚಾನಲ್ನ ನೋಡೋದಾಗಲಿ, ಲೈಕ್ ಮಾಡೋದಾಗಲಿ, ಶೇರ್ ಮಾಡೋದಾಗಲಿ, ಸಬ್ಸ್ಕ್ರೈಬ್ ಆಗೋದಾಗಲಿ ಖಂಡಿತವಾಗ್ಲೂ ಮರಿಬೇಡಿ ಅಂತ